ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ರೆಗ್ಯುಲರ್ ಜಾಮೀನು ಪಡೆದು ಹೊರಗಡೆ ಆರಾಮಾಗಿದ್ದಾರೆ. ಬಟ್ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಅದು ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ಡ್ ಗನ್ ಅದರ ವಾಪಸ್ ಕೊಡಬೇಕು ಅಂತ ಯಾವಾಗ ಪೊಲೀಸ್ ಇಲಾಖೆ ಒಂದು ಪತ್ರ ಬರೀತೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಟ ದರ್ಶನ್ ಮುಂದಾಗಿದ್ದಾರಂತೆ. ಆ ಕ್ಲಾರಿಟಿ ಕೊಟ್ಟಿರುವ ಪತ್ರದಲ್ಲಿ ಅವರು ಕೊಟ್ಟಿರುವಂತಹ ಕಾರಣಗಳೇನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಕ್ಕರು ದರ್ಶನ್ಗೆ ಟೆನ್ಷನ್. ಗನ್ ಬೇಕೇ ಬೇಕು ಎಂದು ದರ್ಶನ್. ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಕಷ್ಟಗಳ ಸರಮಾಲೆ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದರ ಹಿಂದೆ ಒಂದರಂತೆ ನಟನೆಗೆ ಪ್ರಾಬ್ಲಮ್ಗಳು ಎದುರಾಗುತ್ತಲೇ ಇದೆ. ದರ್ಶನ್ಗೆ ಟೆನ್ಷನ್ ಮಾತ್ರ ತಪ್ಪುತ್ತಿಲ್ಲ. ಬೇಲ್ನಲ್ಲಿರೋ ನಟನಿಗೆ ಜಾಮೀನು ಸಿಕ್ಕರೂ ಕೂಡ ಹಲವಾರು ನಿರ್ಬಂಧಗಳನ್ನ ಹೇರಲಾಗಿದೆ. ಈಗ ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ. ಗನ್ ಬೇಕೇ ಬೇಕು. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ್ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು. ಬೆಂಗಳೂರು ಆಡಳಿತ ವಿಭಾಗದ ಡಿಸಿಪಿಗೆ ಈ ರೀತಿ ಪತ್ರ ಬರೆದಿದ್ದಾರೆ ದರ್ಶನ್. ಅಲ್ಲದೆ ಲೈಸೆನ್ಸ್ ಗನ್ ಬಳಸಿ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವುದಿಲ್ಲ. ಒಂದು ವೇಳೆ ಅಂತಹ ಘಟನೆಗಳು ಆದರೆ ಕಾನೂನು ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಸದ್ಯ ತನ್ನ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸರು ಕೊಟ್ಟ ನೋಟಿಸ್ ಟೆನ್ಷನ್ ಹೆಚ್ಚು ಮಾಡಿದ್ದು ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ದರ್ಶನ್ ಗನ್ ವಾಪಸ್ ಕೊಡಬೇಕಾಗತ್ತಾ ಅಂತ ಸನ್ನಿವೇಶ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಅವರು ಒಂದಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ಕಾರಣಗಳನ್ನ ನೀಡಿ ನನಗೆ ಗನ್ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ಪತ್ರಕ್ಕೆ ದರ್ಶನ್ ಕೊಟ್ಟಿರುವ ಉತ್ತರ ಏನು, ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಗಮನಿಸೋಣ. ಕಾರಣ ಒಂದು, ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನ ಕೂಡ, ಅಂದ್ರೆ ಲೈಸೆನ್ಸ್ ಗನ್ ನನ್ನ ಹತ್ರ ಇರಲೇಬೇಕು ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅದರ ಜೊತೆಗೆ ಕಾರಣ ಎರಡು, ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ, ಜನಜಂಗುಳಿ ಇರುತ್ತೆ, ಹಾಗಾಗಿ ನನ್ನ ಹತ್ರ ಗನ್ ಇರಲೇಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ ಅನ್ನೋದನ್ನ ಪ್ರಮುಖ ಕಾರಣವಾಗಿ ದರ್ಶನ್ ಅವರು ಪೊಲೀಸರಿಗೆ ಕೊಟ್ಟಿರುವ ಪತ್ರದಲ್ಲಿ ಇದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅದೇ ರೀತಿ ಕಾರಣ 4, ಖಾಸಗಿ ಸೆಕ್ಯೂರಿಟಿ ಇದ್ರೂ ಕೂಡ ಗನ್ ಲೈಸೆನ್ಸ್ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರವನ್ನ ದರ್ಶನ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತೊಂದು ಕಾರಣ ಕೊಟ್ಟಿದ್ದಾರೆ, ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ದರ್ಶನ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಸೆಲೆಬ್ರಿಟಿ, ಬಹಳ ಜನ ಬರ್ತಾರೆ ಹೋಗ್ತಾರೆ, ಭೇಟಿ ಆಗ್ತಾರೆ, ನನ್ನ ಆತ್ಮರಕ್ಷಣೆಗಾಗಿ ಗನ್ನ ಅವಶ್ಯಕತೆ ಇದೆ ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನನ್ನ ಮೇಲಿನ ಪ್ರಕರಣದ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ ಯಾವುದೇ ಕಾರಣಕ್ಕೂ. ಕಾರಣ ಪೊಲೀಸರು ಹೇಳಿರುವ ವಿಚಾರ ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಹಾಗಾಗಿ ಗನ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಬಹುದಲ್ಲ ಅಂತ. ಅದಕ್ಕೆ ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ ಇದು. ಬೆದರಿಕೆ, ಸಾಕ್ಷಿ ನಾಶ ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಕ್ರಮ ಜರುಗಿಸಬೇಕು ಆ ಕ್ರಮವನ್ನ ನೀವು ಜರುಗಿಸಿ ಅನ್ನೋದನ್ನ ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ್ತೊಂದು ಕಾರಣವನ್ನ ಕೂಡ ದರ್ಶನ್ ಪ್ರಸ್ತಾಪ ಮಾಡಿದ್ದಾರೆ. ಸೊ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕು, ಹೋದಲ್ಲಿ ಬಂದಲ್ಲಿ ಜನ ಇರ್ತಾರೆ, ಆತ್ಮರಕ್ಷಣೆಗೋಸ್ಕರ ಗನ್ನ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ರೆಗ್ಯುಲರ್ ಜಾಮೀನು ಪಡೆದು ಹೊರಗಡೆ ಆರಾಮಾಗಿದ್ದಾರೆ. ಬಟ್ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಅದು ಗನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ಡ್ ಗನ್ ಅದರ ವಾಪಸ್ ಕೊಡಬೇಕು ಅಂತ ಯಾವಾಗ ಪೊಲೀಸ್ ಇಲಾಖೆ ಒಂದು ಪತ್ರ ಬರೀತೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಟ ದರ್ಶನ್ ಮುಂದಾಗಿದ್ದಾರಂತೆ. ಆ ಕ್ಲಾರಿಟಿ ಕೊಟ್ಟಿರುವ ಪತ್ರದಲ್ಲಿ ಅವರು ಕೊಟ್ಟಿರುವಂತಹ ಕಾರಣಗಳೇನು, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಕ್ಕರು ದರ್ಶನ್ಗೆ ಟೆನ್ಷನ್. ಗನ್ ಬೇಕೇ ಬೇಕು ಎಂದು ದರ್ಶನ್. ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಕಷ್ಟಗಳ ಸರಮಾಲೆ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದರ ಹಿಂದೆ ಒಂದರಂತೆ ನಟನೆಗೆ ಪ್ರಾಬ್ಲಮ್ಗಳು ಎದುರಾಗುತ್ತಲೇ ಇದೆ. ದರ್ಶನ್ಗೆ ಟೆನ್ಷನ್ ಮಾತ್ರ ತಪ್ಪುತ್ತಿಲ್ಲ. ಬೇಲ್ನಲ್ಲಿರೋ ನಟನೆಗೆ ಜಾಮೀನು ಸಿಕ್ಕರೂ ಕೂಡ ಹಲವಾರು ನಿರ್ಬಂಧಗಳನ್ನ ಹೇರಲಾಗಿದೆ. ಈಗ ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ. ಗನ್ ಬೇಕೇ ಬೇಕು. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ್ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರೂ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು. ಬೆಂಗಳೂರು ಆಡಳಿತ ವಿಭಾಗದ ಡಿಸಿಪಿಗೆ ಈ ರೀತಿ ಪತ್ರ ಬರೆದಿದ್ದಾರೆ ದರ್ಶನ್. ಅಲ್ಲದೆ ಲೈಸೆನ್ಸ್ ಗನ್ ಬಳಸಿ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವುದಿಲ್ಲ. ಒಂದು ವೇಳೆ ಅಂತಹ ಘಟನೆಗಳು ಆದರೆ ಕಾನೂನು ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಸದ್ಯ ತನ್ನ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸರು ಕೊಟ್ಟ ನೋಟಿಸ್ ಟೆನ್ಷನ್ ಹೆಚ್ಚು ಮಾಡಿದ್ದು ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ದರ್ಶನ್ ಗನ್ ವಾಪಸ್ ಕೊಡಬೇಕಾಗತ್ತಾ ಅಂತ ಸನ್ನಿವೇಶ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಅವರೊಂದಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ಕಾರಣಗಳನ್ನ ನೀಡಿ ನನಗೆ ಗನ್ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಪೊಲೀಸರ ಪತ್ರಕ್ಕೆ ದರ್ಶನ್ ಕೊಟ್ಟಿರುವ ಉತ್ತರ ಏನು, ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಗಮನಿಸೋಣ. ಕಾರಣ ಒಂದು, ನಾನೊಬ್ಬ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನ ಕೂಡ, ಅಂದ್ರೆ ಲೈಸೆನ್ಸ್ ಗನ್ ನನ್ನ ಹತ್ರ ಇರಲೇಬೇಕು ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅದರ ಜೊತೆಗೆ ಕಾರಣ ಎರಡು, ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ, ಜನಜಂಗುಳಿ ಇರುತ್ತೆ, ಹಾಗಾಗಿ ನನ್ನ ಹತ್ರ ಗನ್ ಇರಲೇಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ ಅನ್ನೋದನ್ನ ಪ್ರಮುಖ ಕಾರಣವಾಗಿ ದರ್ಶನ್ ಅವರು ಪೊಲೀಸರಿಗೆ ಕೊಟ್ಟಿರುವ ಪತ್ರದಲ್ಲಿ ಇದನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅದೇ ರೀತಿ ಕಾರಣ 4, ಖಾಸಗಿ ಸೆಕ್ಯೂರಿಟಿ ಇದ್ರೂ ಕೂಡ ಗನ್ ಲೈಸೆನ್ಸ್ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರವನ್ನ ದರ್ಶನ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಮತ್ತೊಂದು ಕಾರಣ ಕೊಟ್ಟಿದ್ದಾರೆ, ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ದರ್ಶನ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಸೆಲೆಬ್ರಿಟಿ, ಬಹಳ ಜನ ಬರ್ತಾರೆ ಹೋಗ್ತಾರೆ, ಭೇಟಿ ಆಗ್ತಾರೆ, ನನ್ನ ಆತ್ಮರಕ್ಷಣೆಗಾಗಿ ಗನ್ನ ಅವಶ್ಯಕತೆ ಇದೆ ಅನ್ನೋದನ್ನ ಮನದಟ್ಟು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನನ್ನ ಮೇಲಿನ ಪ್ರಕರಣದ ಸಾಕ್ಷಿಗಳಿಗೆ ನಾನು ಬೆದರಿಕೆ ಹಾಕುವುದಿಲ್ಲ ಯಾವುದೇ ಕಾರಣಕ್ಕೂ. ಕಾರಣ ಪೊಲೀಸರು ಹೇಳಿರುವ ವಿಚಾರ ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಹಾಗಾಗಿ ಗನ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಬಹುದಲ್ಲ ಅಂತ. ಅದಕ್ಕೆ ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ ಇದು. ಬೆದರಿಕೆ, ಸಾಕ್ಷಿ ನಾಶ ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಕ್ರಮ ಜರುಗಿಸಬೇಕು ಆ ಕ್ರಮವನ್ನ ನೀವು ಜರುಗಿಸಿ ಅನ್ನೋದನ್ನ ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಮತ್ತೊಂದು ಕಾರಣವನ್ನ ಕೂಡ ದರ್ಶನ್ ಪ್ರಸ್ತಾಪ ಮಾಡಿದ್ದಾರೆ. ಸೊ ಸೆಲೆಬ್ರಿಟಿ, ನನಗೆ ಗನ್ ಲೈಸೆನ್ಸ್ ಬೇಕು, ಹೋದಲ್ಲಿ ಬಂದಲ್ಲಿ ಜನ ಇರ್ತಾರೆ, ಆತ್ಮರಕ್ಷಣೆಗೋಸ್ಕರ ಗನ್ನ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗುತ್ತೆ.